ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್ ಭಾಗ್ಯ ಸಂಕಟವನ್ನು ಸಿಹಿ ತಿನ್ನುವ ಮೂಲಕ ಆಚರಿಸಿದ ನಿಷ್ಕರಣಿ ತಾಂಡವ್. ಶ್ರೇಷ್ಠ ಭಾಗ್ಯಲಕ್ಷ್ಮಿ ಧಾರಾವಾಹಿ. ಮಗ ಸ್ಕೂಲ್ನಲ್ಲಿ ಗಲಾಟೆ ಮಾಡಿಕೊಂಡಿದ್ದಾನೆ ಎಂದರು ತಾಂಡವ್ಗೆ ಮಗನಿಗಿಂತಲೂ ತನ್ನ ಸ್ವಾರ್ಥವೇ ಹೆಚ್ಚು. ಶ್ರೇಷ್ಠ ಮಾತು ಕೇಳಿ ತಾಂಡವ್ ಸ್ಕೂಲಿಗೆ ಹೋಗಲು ಕೂಡ ನಿರಾಕರಿಸುತ್ತಾನೆ. ನೀನು ಬೇಕಂತಲೇ ಈ ನಾಟಕ ಮಾಡುತ್ತಿದ್ದೀಯ. ನೀನು ಎಲ್ಲರನ್ನು ಮಕ್ಕಳ ತಲೆಗೆ ತುಂಬಿ ನಾಟಕ ಮಾಡುತ್ತಿದ್ದೀಯ. ಒಂದು ವೇಳೆ ನಾನು ಮನೆಗೆ ಬರಬೇಕಾದರೆ ನೀನು ಇಲ್ಲಿ ಇರಬಾರದು ಎಂದು ತಾಂಡವ್ ಭಾಗ್ಯಗೆ ಕಂಡೀಷನ್ ಹಾಕುತ್ತಾನೆ. ಭಾಗ್ಯ ಸಂಕಟ ಪಟ್ಟರೆ ಶ್ರೇಷ್ಠಗೆ ಖುಷಿ. ತಾಂಡವ್ ಮಾತಿನಿಂದ ಭಾಗ್ಯ ಶಾಕ್ ಆಗುತ್ತಿದ್ದಾಳೆ. ಈಗಾಗಲೇ ನೀವು ಮಕ್ಕಳ ಕಡೆ ಗಮನ ಕೊಡ್ತಿಲ್ಲ. ಒಂದು ವೇಳೆ ನಾನು ಮನೆ ಬಿಟ್ಟು ಹೋದರೆ ಅವರನ್ನು ಪೂರ್ತಿ ಕಡೆಗಣಿಸುತ್ತಾರೆ. ನಿಮಗೆ ನಾನು ಬೇಡವಾಗಿತ್ತು ಎಂದು ಗೊತ್ತು, ಆದರೆ ಮಕ್ಕಳು ನಿಮಗೆ ಬೇಡವಾಗಿದ್ದಾರೆ ಅಂತ ಈಗಲೇ ಗೊತ್ತಾಗ್ತಿದೆ. ನನ್ನ ಮಕ್ಕಳನ್ನು ಹೇಗೆ ಕಾಪಾಡಿಕೊಳ್ಳುವುದು ನನಗೆ ಗೊತ್ತು ಎಂದು ಭಾಗ್ಯ ಹೇಳಿದರು. ತಾಂಡವನದ್ದು ಕರಗದ ಮನಸ್ಸು. ಭಾಗ್ಯ ಹಾಗೂ ತಾಂಡವ್ ಫೋನ್ನಲ್ಲಿ ಮಾತನಾಡುವುದನ್ನು ಗಮನಿಸುವ ಶ್ರೇಷ್ಠಗೂ ಖುಷಿಯೋ ಖುಷಿ. ನೀನು ಇದೇ ರೀತಿ ಯಾವಾಗಲೂ ಖುಷಿಯಿಂದ ಇರಬೇಕು, ಗತ್ತಿನಲ್ಲಿರಬೇಕು. ಆ ಭಾಗ್ಯಗೆ ಇದೇ ರೀತಿ ಬುದ್ಧಿ ಕಲಿಸಬೇಕು. ನೀನು ನಿಜವಾಗಿಯೂ ಮನೆಗೆ ಹೋಗಬೇಕು ಎಂಬ ಉದ್ದೇಶ ಭಾಗ್ಯಗೆ ಇದ್ದರೆ ಅವಳು ಮನೆ ಬಿಟ್ಟು ಹೋಗಿ ನೀನು ನಿನ್ನ ಕುಟುಂಬದ ಜೊತೆ ಇರುವಂತೆ ಮಾಡುತ್ತಿದ್ದಳು. ಆದರೆ ಅವಳಿಗೆ ಅದು ಬೇಡ. ನೀನು ಎಲ್ಲಾದರೂ ಇರು, ನಾನು ಮಾತ್ರ ಮನೆಯಲ್ಲಿ ಇರುತ್ತೇನೆ ಅಂತ ಇದ್ದಾಳೆ. ತಾಂಡವ್ ನೀನು ಹುಷಾರಾಗಿರಬೇಕು. ಅವಳು ಹೀಗೆ ಎಮೋಷನಲ್ ಡ್ರಾಮಾ ಮಾಡಿ ನಿನ್ನನ್ನು ಬಲಕ್ಕೆ ಬೆಳೆಸಿಕೊಳ್ಳುತ್ತಾಳೆ ಎಂದು ಶ್ರೇಷ್ಠ ತನಗೆ ತಾಂಡವ್ ಹಾಗೂ ಕುಟುಂಬದ ಬಗ್ಗೆ ಬಹಳ ಕಾಳಜಿ ಇರುವಂತೆ ಡ್ರಾಮಾ ಮಾಡುತ್ತಾಳೆ. ಇದು ನಿಜ ಎಂದೇ ತಿಳಿದ ತಾಂಡವ್ ಭಾಗ್ಯ ನಾಟಕ ನನ್ನ ಬಳಿ ನಡೆಯಲು ಎನ್ನುತ್ತಾನೆ. ಇದೇ ಖುಷಿಯಲ್ಲಿ ಐಸ್ ಕ್ರೀಮ್ ಆರ್ಡರ್ ಮಾಡ್ತೀನಿ. ಆ ಭಾಗ್ಯ ಬೀಸಿದ ಬಲೆಗೆ ನೀನು ಬೀಳಲಿ ಎಂದು ನನಗೆ ಖುಷಿಯಾಗ್ತಿದೆ. ಅದಕ್ಕೆ ಆ ಸೆಲೆಬ್ರೇಷನ್ ಅಂತ ಶ್ರೇಷ್ಠ ಖುಷಿ ಪಡುತ್ತಾಳೆ. ತಾನು ಐಸ್ ಕ್ರೀಮ್ ತಿಂದು ತಾಂಡವ್ಗೆ ತಿನ್ನಿಸುತ್ತಾಳೆ. ಭಾಗ್ಯ ಸಂಕಟವನ್ನು ಖುಷಿಯಲ್ಲಿ ಇಬ್ಬರು ಸಿಹಿ ತಿನ್ನುವ ಮೂಲಕ ಆಚರಿಸುತ್ತಿದ್ದಾರೆ. ಸುಂದರಿಯನ್ನು ಮನೆಯಿಂದ ಹೊರ ತಳ್ಳುವ ಶ್ರೇಷ್ಠ ಪ್ಲಾನ್. ಸಂಜೆ ಮನೆಗೆ ಬರುವ ತಾಂಡವ್ ಹಾಗೂ ಶ್ರೇಷ್ಠ ಸುಂದರಿ ಅರಮನೆಯಲ್ಲಿ ಆರಾಮವಾಗಿ ಕುಳಿತು ಟಿವಿ ನೋಡುತ್ತನ್ನು ಕೋಡಿ ಕೋಪಗೊಳ್ಳುತ್ತಾರೆ. ಕದ್ದ ವ್ಯಾಲೆಟ್ ಗೋಲ್ಡ್ ಎಲ್ಲಿ ವಾಪಸ್ ಕೊಡು ಎಂದು ಕೇಳುತ್ತಾರೆ. ಆದರೆ ಸುಂದರಿ ಅದನ್ನು ಮಾರಿಬಿಟ್ಟೆ, ನೀವು ತಿಂಡಿ ಕೊಡಿ ಅಂದರೆ ಕೊಡಲಿಲ್ಲ, ಅದಕ್ಕೆ ಹೀಗೆ ಮಾಡಿದೆ ಎಂದು ಧೈರ್ಯದಿಂದ ಹೇಳುತ್ತಾಳೆ. ಇದರಿಂದ ಕೋಪಗೊಳ್ಳುವ ತಾಂಡವ್ ಹಾಗೂ ಶ್ರೇಷ್ಠ ಸುಂದರಿ ನೋಡಿದು ಮನೆಯಿಂದ ಹೊರ ತಳ್ಳುತ್ತಾನೆ. ಕೋಪಗೊಳ್ಳುವ ಸುಂದರಿ ಮನೆ ಒಡತಿ ಬಳಿ ಹೋಗಿ ಮಗ ಸೊಸೆ ಇಬ್ಬರು ನನ್ನನ್ನು ಮನೆಯಿಂದ ಹೊರ ಹಾಕಿದ್ದಾರೆ ಎಂದು ನಾಟಕ ಮಾಡುತ್ತಾಳೆ. ಅದನ್ನು ನೋಡಿದ ಅವರು ತಾಂಡವ್ ಏಕೆ ಹೀಗೆ ಮಾಡುತ್ತಿದ್ದೀಯೆ ಎಂದು ಪ್ರಶ್ನಿಸುತ್ತಾಳೆ. ಇವಳು ನನ್ನ ತಾಯಿಯಲ್ಲ ಎನ್ನುತ್ತಾನೆ. ತಾಂಡವ್ ನಿಜ ಹೇಳಬೇಕು ಎನ್ನುವಷ್ಟರಲ್ಲಿ ಸುಂದರಿ ಸರಿ, ನಾನು ಇಲ್ಲೇ ರಾಜರಾಜೇಶ್ವರಿ ನಗರದಲ್ಲಿರುವ ನಮ್ಮ ಕುಸುಮ ಅತ್ತೆ ಮನೆಗೆ ಹೋಗಿ ಅಲ್ಲೇ ಇರುತ್ತೇನೆ ಎನ್ನುತ್ತಾಳೆ. ಸುಂದರಿಯ ಉದ್ದೇಶ ತಾಂಡವ್ಗೆ ಅರ್ಥವಾಗುತ್ತದೆ. ಇತ್ತ ಮನೆಯಲ್ಲಿ ಕುಸುಮ ಒಡವೆ ಕಾಣದ ಗಾಬರಿ ಆಗಿರುತ್ತಾಳೆ. ಅಷ್ಟರಲ್ಲಿ ಸುನಂದ ಪೂಜೆ ಕರೆ ಮಾಡಿ ಕರುತ್ತಾಳೆ. ಪೂಜೆ ಬಂದಾಗ ಪರಿಸ್ಥಿತಿ ವಿವರಿಸಿ ನೀನು ಒಡವೆ ತೆಗೆದುಕೊಂಡಿದ್ದೆ ಎಂದು ಕೇಳುತ್ತಾನೆ. ನಾನು ಯಾವ ಒಡವೆ ತೆಗೆದುಕೊಂಡಿಲ್ಲ ಎನ್ನುತ್ತಾಳೆ. ಅದೇ ಸಮಯದಲ್ಲಿ ಕುಸುಮ ನೆರೆಮನೆಯಕ್ಕೆ ಬಂದು ನನ್ನ ಒಡವೆ ಕೊಡಿ ಎಂದು ಕೇಳುತ್ತಾಳೆ. ನಮ್ಮ ಒಡವೆ ಮಾತ್ರ ನಮ್ಮ ಒಡವೆ ಕೂಡ ಕಾಣಿಸ್ತಿಲ್ಲ, ದಯವಿಟ್ಟು ಒಂದು ದಿನ ಸಮಯಾವಕಾಶ ನೀಡಿ, ಖಂಡಿತ ನಿಮಗೆ ಒಡವೆ ವಾಪಸ್ ನೀಡುತ್ತೇನೆ ಎಂದು ಸಮಾಧಾನ ಮಾಡಿ ವಾಪಸ್ ಕಳಿಸುತ್ತಾರೆ. ಕುಸುಮ ಭಾಗ್ಯ ಮನೆ ಬರುವುದನ್ನು ಕಾಯುತ್ತಿರುತ್ತಾಳೆ. ಭಾಗ್ಯ ಒಡವೆಯನ್ನು ಗಿರವಿಟ್ಟಿರುವುದು ಕುಸುಮಗೆ ತಿಳಿದಿದ್ಯಾ? ಸುಂದರಿ ಮತ್ತೆ ಶ್ರೇಷ್ಠ ಸೇರಿಕೊಳ್ಳುತ್ತೆ ಅನ್ನೋದು ಮುಂದಿನ ಎಪಿಸೋಡ್ ತಿಳಿಯಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.